ಅವ್ರಿಗೆ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನೇರವಾಗಿರ್ಲಿ, ಸ್ಪಷ್ಟವಾಗಿರ್ಲಿ. ಆಮೇಲೆ ಯಾರನ್ನು ಬೈಯುವಂತದ್ದಲ್ಲ, ಟೀಕಿಸುವಂತದ್ದಲ್ಲ. ರೈತರ ಪರವಾಗಿ ಮಾತಾಡುತ್ತೇವೆ. ಬಲೋ ಭಾರತ್ ಮಾತಾ ಕಿ. ಮೊದಲನೇದಾಗಿ ಹಿರಿಯರು ಹೇಳಿದ ಪ್ರಕಾರ ನಾವು ಯಾರಿಗೂ ಏನು ಬೇಯಕ್ಕೆ ಬಂದಿಲ್ಲ, ಬೈದು ಇಲ್ಲ. ಬೈ ಸಂಸ್ಕೃತಿ ನಮ್ಮ ರೈತರದ್ದು ಅಲ್ಲ, ಹೋರಾಟಗಾರರದು ಅಲ್ಲ. ಆದ್ರೆ ಬೇಯ್ಬೇಕು ಹೆಂಗಪ್ಪ ಅಂದ್ರೆ ಅವ್ರು ತಗೊಂಡು ಅವರ ಪಡ್ಕೊಂಡಂಗಾಗಿರ್ಬೇಕ. ಅದಕ್ಕಾಗಿ ಈ ರೈತ ಸಂಘದ ಹೋರಾಟ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥದ ಈ ಜಮಖಂಡಿ ಕ್ಷೇತ್ರಕ್ಕೆ ಅಷ್ಟ ಸೀಮಿತವಾಗಿಲ್ಲದು, ಇಡೀ ಕರ್ನಾಟಕ ಸೀಮಿತವಾಗಿದ್ದು. ಯಾಕಪ್ಪ ಅಂದ್ರೆ ಇವತ್ತು ನಾವು ಬೀದಿಗೆ ಬಂದು ಕುಂದಿರಬೇಕಾದ್ರೆ ಅಲ್ಲಿ ನಮ್ಮ ನೀರಿನ ಪಡೆ ಇರ್ತಾವ, ದನಕರುಗಳು ಇರ್ತಾವ, ಎಲ್ಲ ಇರ್ತಾವ. ಅದನ್ನೆಲ್ಲ ಬಿಟ್ಟುಕೊಂಡು ಇವತ್ತು ನಾವು ರೈತರು ಸುಮಾರು 8 ದಿನಗಳಲ್ಲಿ ಇವತ್ತು ಬೀದಿಗೆ ಬಂದು ಕುಂದಿರ್ಬೇಕಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಏನು ಆರಿಸಿಕೊಟ್ಟಂತ ಜನಪ್ರತಿನಿಧಿಗಳು ಎಲ್ಲರೂ ಮನೆ ಸತ್ತೋಗ್ಬಿಟ್ಟಾರ. ಅವರ ಜೀವಂತ ಇಲ್ಲ ಕೇಳಿ ಧರಣಿ ಕೊಟ್ಟಿದ್ದೇನೆ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಸುಮಾರು 10 ರಿಂದ 15 ಫ್ಯಾಕ್ಟರಿಗಳ ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳು, MLA MP ಗಳಾರ. ಆದರೂ ಅವರು ಈ ಜನರಿಗಾಗಿ, ಈ ರೈತ ಸಮುದಾಯಕ್ಕಾಗಿ ರೈತರ ಬೆಳೆಗೆ 2 ಸಲ ಅವರು ಈ ಕಡೆ ಮನುಷ್ಯರಿಗೆ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಹಾಡಲ್ಲಿ ತುಡುಗು ಮಾಡಕತ್ತೀವಲ್ಲ, ಅವ್ರ ತುಡುಗ ಎಚ್ಚರಿಕೆ ಮಾಡಕತ್ತಾರ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡಕ್ಕೆ. 1 ಟನ್ ಕಬ್ಬಿಗೆ ಸುಮಾರು 14 ರಿಂದ 15 ಸಾವಿರ ರೂಪಾಯಿ ಇನ್ಕಮ್ ತೆಗಿತಾರ ಅವ್ರ. ಆದ್ರೆ ನಮಗ್ ಕೊಡ್ತಕ್ಕಂಥ ಕೇವಲ 25 ರಿಂದ 3 ಸಾವಿರ ರೂಪಾಯಿ. ಅದು 1 ವರ್ಷ ಬಿಟ್ಟ ಒಬ್ಬ ರೈತ 1 ಎಕರೆ ಕಬ್ಬು 1 ಎಕರೆ ಕಬ್ಬು ಬೆಳಬೇಕಾದ್ರೆ ಸುಮಾರು 50 ರಿಂದ 1 ಲಕ್ಷ ರೂಪಾಯಿ ಅದ್ರ ಬಡ್ಡಿಯನ್ನು ತಕೊಂಡಿರ್ತಾನ. ಅವ್ರ ಬೆಲೆ ಕೊಡೋದು ಈಗ 1 ವರ್ಷ ನಾವು ಕಬ್ಬ ಬೆಳಿತೀವಿ, 2ನೇ ವರ್ಷಕ್ಕೋ 2ನೇ ವರ್ಷಕ್ಕೋ 3ನೇ ವರ್ಷಕ್ಕೋ ಕಂತು ವೈಸ್ ಬಿಲ್ ಹಾಕೋತ ಹೋಗ್ತಾರೆ. ಆ ಕಂತು ವೈಸ್ ಬಿಲ್ ಹಾಕೋತ ಹೋದ್ಕೊಡೋದ್ರೆ ರೈತ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ, 2 ಲಕ್ಷ ಕಿತ್ತಿರ್ಬೇಕು. ಅದನ್ನ ಯಾರು ಕೇಳಂಗೇ ಇಲ್ಲ. ಇವತ್ತು ರೈತರು ನಾವು ಕೇಳಕ್ ಬಂದ್ರೆ ಯಾವ್ದಾರ ಅವಶ್ಯ ಶಬ್ದ ನಿಂದನೆ ಮಾಡ್ಯಾರ. ಕಾರಣ ರೈತರು ಹೊರ ಹಾಕೋದು, ಪೊಲೀಸರು ಬಿಡುದು, ಇಂಥ ಕೆಲಸ ಈಗಾಗಲೇ ಸಾಕಷ್ಟು ಸಲ ಆಗ್ಯಾವ. ಅದಕ್ಕೆ ಇವತ್ತ ರೈತರಿಗೆ 3,500 ರೂಪಾಯಿ ಫಿಕ್ಸ್ ಕಬ್ಬಿನ ಬೆಲೆ ಕೊಡಬೇಕಂತೇಳಿ ಇದು ಇವತ್ತಿನ ಹೋರಾಟ ಸುಮಾರು 10 ವರ್ಷ ರಮೇಶ್ ಕಾಕ ಗಡ್ಡನವರು ಇದ್ದಾಗಿಂದ ಹೋರಾಟ ಆಯ್ತಿದ. ಆದ್ರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ಜನಪ್ರತಿನಿಧಿಗಳು ಇದನ್ನು ಬಗೆಹರಿಸುವ ಶಾಶ್ವತ ಸಮಸ್ಯೆ ಇದೆ, ಆದ್ರೆ ಬಗೆಹರಿಸಕ್ಕೆ ಯಾರು ಬರಂಗಿಲ್ಲ. ಅವ್ರು ಯಾವಾಗ ಬರ್ತಾರಪ್ಪ ಅಂದ್ರೆ ಚುನಾವಣೆ ಬಂದು ಬರೀ 1 ವರ್ಷ ಇರ್ತ ಹಸಿರು ಕಾಲ ಬಂದು ಬರ್ತಾರೆ. ನಾ ರೈತ ಸಂಘ ಅಂತೇಳಿ, ನಾ ರೈತನ ಮಗ, ನಾ ಒಪ್ಪಂದ ರೈತನ ಮಗ, ನಾ ಅವನ ಮಗ ಅಂತೇಳಿ ಬರ್ತಾರೆ. ಆದ್ರೆ ಅವಾಗ ನಾವು ನಮ್ಮ ಬಾರ್ಕೊಂಡು ಮಾತಾಡಿದ್ವಿ ಅಂದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ಫ್ಯಾಕ್ಟರಿಗಳು ಅಧೀನ ಅವ್ರ ಕೈಯಾಗಿರ್ತೈತಿ. ಲೈಸೆನ್ಸ್ ಕೊಡೋದು, ರದ್ದು ಮಾಡೋದು ಅವರ ಅಥಾರಿಟಿ ಸರ್ಕಾರ ಕಡೆ ಇರ್ತೈತಿ. ಆದ್ರೆ ಒಡಾಪ ಉತ್ತರ ಕೊಡ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಏನ್ ಹೇಳಕತ್ತಾರಂದ್ರೆ ಫ್ಯಾಕ್ಟರಿ ಮಾಲೀಕರ ಸಂಧಾನ ಮಾಡ್ಕೊತೀವಿ, ಹೊಂದಾಣಿಕೆ ಮಾಡ್ತೀವಿ, ಅವ್ರು ಕರೆಸಿ ತಿಳುವಳಿಕೆ ಹೇಳ್ತೀವಿ ಅನ್ನುವಂತ ಮಾತು ಹೇಳೋದು ಸುಮಾರು 8 ದಿನಗಳಿಂದ ಇದನ್ನು ನಿರಂತರವಾಗಿ ನಡೆದು ಬಂದೈತಿ. ಅದಕ್ಕೆ ವಿರೋಧ ಮಾಡುವಂತ ವಿರೋಧ ಪಕ್ಷಗಳು ಇವತ್ತು ಹೆಂಗಾಗೈತಪ್ಪ ಅಂದ್ರೆ ಅವ್ರ ಜೊತೆ ಹೊಂದಾಣಿಕೆ ಆಗ್ಬಿಟ್ಟೈತಿ. ಮಾನ್ಯವರು ಗುರ್ರಾಪುರಕ್ಕೆ ಬಂದಿದ್ರು. ಕರ್ನಾಟಕ ರಾಜ್ಯ ಜನನಾಯಕ ಅಂತವ್ರ ಮಗ ವಿಜೇಂದ್ರ ಯಡಿಯೂರಪ್ಪನವರ ಗುರ್ರಾಪುರ ಕ್ರಾಸಿಗೆ ಬಂದ್ರವ್ರು. ಅವ್ರ ಬಂದಿನ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ನಾವು ಸ್ವತಃ ರೈತರಿಗೆ ಬೀದಿಗಳ ಹೋರಾಟ ನಾನು ನೇತೃತ್ವ ತಗೋಬೇಕು ಅಂತ ಉದ್ದೇಶ ಇರಲಿಲ್ಲ ಅವ್ರಿಗೆ. ಹೆಂಗಾಗೈತಪ್ಪ ಅಂದ್ರೆ ಪಕ್ಷದಲ್ಲಿ ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಸುಧಾರಣೆ ಮಾಡ್ಕೋಬೇಕಾದ್ರೆ ಈ ಲಕ್ಷಾಂತರ ಜನ ಗುರ್ರಾಪುರ ಕೊಡ್ಯಾರು. ಅಲ್ಲಿ ಹೋಗಿ ನಾವೊಂದು 4 ಮಾತು ಇದನ್ನ ಮಾಡಿದ್ವಿ ಅಂದ್ರೆ ಜನ ನನ್ನ ಬಗ್ಗೆ ಗೌರವ ವ್ಯಕ್ತಪಡಿಸ್ತಾರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಗುರ್ರಾಪುರ ಬಂದಿದ್ರೆ ಆ ಪುಣ್ಯಾತ್ಮವನ್ನು ಕೇಳಬೇಕಾಗಿತ್ತು.
ಏನಪ್ಪ ಅಂದ್ರೆ ವಿಜಯೇಂದ್ರ ಯಡಿಯೂರಪ್ಪನವ್ರೆ, ಇವತ್ತು ನಿಮ್ಮ ಬಿಜೆಪಿ ಪಕ್ಷದೊಳಗ ಸುಮಾರು 100 ಜನ MLA ಆಯ್ಕೆ ಬಂದಿರಿ, MP ಅವರು ಎಲ್ಲ ಕಟ್ಟಿದ್ದಾರೆ. ಆಡಳಿತ ಪಕ್ಷದವರು ಒಂದು ದಂಡಿಗಿಡನು, ಆಡಳಿತ ಪಕ್ಷದವರು ಒಂದು ದಂಡಿಗಿಡನು. ನೀವೇನಾದ್ರೂ ನೀವು ನಾಯಕರ ಹತ್ತಿರ ಬಂದಿರಲ್ಲ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಪ್ರಶ್ನೆ ಕೇಳಾಕತ್ತೇನೆ. ನೀವು ನಾಯಕರ ಹತ್ತಿರ ಬಂದಿದ್ದ ರೈತರ ಹತ್ತಿರ ನೀವು ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಈ ಜಿಲ್ಲಾ ವೈಸ್ ಯಾರ್ಯಾರಿಗೆ ಟಿಕೆಟ್ ಕಳಿಸಿದರೆ ಅವರು ಕಳಿಸ್ಕಿಸನ್ ತಾಕೀತು ಮಾಡಿ ಇವತ್ತು ನೀವು ಏನಾದ್ರು 3,500 ರೂಪಾಯಿ ಕಬ್ಬಿಣದಲ್ಲಿ ಘೋಷಣೆ ಮಾಡದೇ ಇದ್ರೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳೋ ತಾಕತ್ತಿಲ್ಲ ನಿಮಗೆ. ಯಾಕಾಗಿದ್ರೆ ಅದು ಇವತ್ತು ನಮ್ಮಲ್ಲಿನ ಶಾಸಕರು, ಮಾಜಿ ಶಾಸಕರು ಅವರಿಬ್ಬರು 2 ಫ್ಯಾಕ್ಟ್ರಿ ಕಟ್ಟಿದ್ರು, ಆರಾಮದಾರು. ಆನಂದ್ ನಮ್ಮವರು ಹೇಳ್ತೀವಿ, ಯಾರು ಬಿಡೋಣ ಇಲ್ಲ ಒಳಗ. ಆನಂದ್ ನಮ್ಮವರು ಮಾತಿಗೆ ನಾವು ರೈತರ ಮಗ, ನಾವು ರೈತರ ಬಂಧುಗಳು, ನಾವು ರೈತರ ಪರವಾಗಿರ್ತೇವೆ, ಜನನಾಯಕ ಹೇಳ್ತಾರೆ. ಇವತ್ತು ಗುರ್ಲಾಪುರ ಬೇಡ, ಗುರ್ಲಾಪುರ ಬರಲೇಬೇಡ. ನೀವು ಜಮಖಂಡಿ ನಿಮ್ಮ ಕ್ಷೇತ್ರ ಚಿಕ್ಕಲಿಗಿ ಕ್ರಾಸ್ ಇಲ್ಲಿ ಯಾಕೆ ಬರಲಿಲ್ಲ? ನೀವು ಯಾವ ಆಧಾರ ಮೇಲೆ ನೀವು ರೈತರ ಮಗ ನೀವು? ಅದಕ್ಕೆ ಇದು ಏನಪ್ಪಾ ಅಂದ್ರೆ ಇವು ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಇವರೆಲ್ಲರೂ ಹೊಂದಾಣಿಕೆನವರು, ಇವ್ರ ಮಕ್ಕಳ ಕೆಲಸನ ಮಾಡಕತ್ತಾರ. ನೀವು ಏನಾದ್ರು ಪವರ್ ಇರ್ತಂದ್ರೆ ಬರೋದ್ರೆ ಎಲ್ಲರೂ ನಿಮ್ಮ ಪಕ್ಷದವ್ರು ಕರೆಸ್ರಿ, ಕೊಡ್ರಿ ಬೆನ್ನ 3,500 ರೂಪಾಯಿ ಕೊಡ್ರಿ. ಅವಾಗ ನಿಮ್ಮ ಬೆನ್ನ ಹತ್ತ ಜನ ಸುಮ್ಮನೆ ರಾಜಕೀಯ ಮಾಡೋದಕ್ಕೋಸ್ಕರ ನಾ ಹೆಸರು ಕಾಯಿಲೆ ಬಂದಿರ್ತೀವಿ. ನಾನು ರೈತ ಆಗಂಗಿಲ್ಲ. ರೈತ ಅಂದ್ರೆ ಅಲ್ಲಿ ಪವರ್ ಸೋರಿಸಿ ಕೊಡದ ರೈತ ಕಣ. ನೀವು ಯಾವುದೋ ರಾಜಕೀಯ ಮಾಡೋದಕ್ಕೋಸ್ಕರ ರೈತ ಅಂದ್ರೆ ಹೆಸರು ಕೆಡಿಸೋದು ಅಷ್ಟೇ ಸರಿ ಇಲ್ಲ. ಅದಕ್ಕಾಗಿ ನಾವು ಬಾಗಲಕೋಟೆ ಲೋಕಸಭಾ ಸದಸ್ಯರು ಹಿಡ್ಕೊಂಡು ಇಲ್ಲಿ ಶಾಸಕರು, ಬಾಗಲಕೋಟೆದಾಗ 8 ಜನ ಶಾಸಕರಿದ್ದೀರಿ, ಎಲ್ಲರಿಗೂ ಒತ್ತಾಯ ಮಾಡಿ ಇಷ್ಟೇ, ನೀವು ಸರಿಯಾಗಿ 3,500 ರೂಪಾಯಿ ಕೊಡಬೇಕು. ಕಬ್ಬಿನ ಮೇಲೆ ಕಾಟ ಹೊಡೆದು ಬಿಡಬೇಕು. ಕಬ್ಬು 15 ದಿನಕ್ಕೆ ಬೆಲೆ ಜಮಾ ಆಗ್ಬೇಕು. ಎಷ್ಟು ಮಾಡೋ ಪವರ್ ಇತ್ತಂದ್ರೆ ಒಬ್ಬರು ಇಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಏನ್ ಹಾಕತ್ತಪ್ಪ ರೈತರು ಸಿಡ್ದೈತ್ರ ಅಂದ್ರೆ ಒಂದು ಫ್ಯಾಕ್ಟ್ರಿ ಪತ್ರಾಸನ ಇರಂಗಿಲ್ಲ. ಮುಂದೆ ರೈತರು ಸಿಡ್ದೈದ್ರೆ ಪತ್ರಾಸನ ಬೆಳಂಗಿಲ್ಲ ನೀವು. ಅದಕ್ಕೆ ಈಗಾಗಲೇ ನೀವು ಎಲ್ಲ ಕಡೆ ಭೇಟಿ ಕೊಡಾಕತ್ತಾರೆ ಕೆಲವರು. ಅದಕ್ಕೆ ಇಲ್ಲಿ ನಮ್ಮ ಜನ ಇಲ್ಲಿ ಸಿಡ್ದೈತ್ರಂದ್ರೆ ಇವತ್ತು ಬರೀ ಹಳೆ ರೋಡ್ ಅಂತ ತಗಲಿಲ್ಲ. ಇನ್ನು ನಿಮ್ ಫ್ಯಾಕ್ಟ್ರಿ ಬಂದ್ ಆಕತಿ, ಫ್ಯಾಕ್ಟ್ರಿನೂ ಬಂದ್ ಆಕತಿ, ನಿಮ್ ಮನೆಗೆ ಬಂದ್ ಕೊಂಡು ಆಕತಿ. ಸರಿಯಾಗಿ ಬೆಲೆ ಕೊಡದೆ ಘೋಷಣೆ ಮಾಡದೇ ಇದ್ರೆ ಸರ್ಕಾರ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದು ಮಾಡದೇ ಇದ್ರೆ ಮುಂದೊಂದು ದಿನ ಬಹಳ ಜನ ಇಲ್ಲಿ 2-3 ದಿನದಲ್ಲಿ ನಿರ್ಧಾರ ಆಗಬೇಕು. ಆ ನಿರ್ಧಾರ ಆಗದೇ ಇದ್ರೆ ನಿಮ್ ಫ್ಯಾಕ್ಟ್ರಿ ಆಯ್ತು, ನೀವಾಯ್ತು, ಪೂರ್ತಿ ಮನೆಗೆ ಹೋಗೋದಕ್ಕೆ ಈ ಮೂಲಕ ಹೋಗ್ತಾನ.